ಹಾಯ್ ಹಲೋ ನಮಸ್ತೆ ಸ್ನೇಹಿತರೆ, ಎಲ್ಲರಿಗೂ ಕೂಡ ಮತ್ತೊಮ್ಮೆ ನಿಮ್ಮ ಯೂಟ್ಯೂಬ್ ಚಾನಲ್ಗೆ ಪ್ರೀತಿಯ ಸ್ವಾಗತ. ಹಾಗೆ ಯಾರು ನಿಮ್ಮ ಚಾನಲ್ಗೆ ಸಬ್ಸ್ಕ್ರೈಬ್ ಮಾಡಿಲ್ಲ ಸಬ್ಸ್ಕ್ರೈಬ್ ಮಾಡಿ ಅಂತ ಹೇಳ್ತಾ, ಸರ್ಕಾರಕ್ಕೆ ಏನು ಅಂತಂದರೆ ವಯೋಮಿತಿ ಸಡಿಲಿಕೆಗೆ ಸಂಬಂಧಪಟ್ಟ ಹಾಗೆ ತುಂಬ ಒತ್ತಡ ಇತ್ತು. ಯಾಕಂತಂದರೆ ಕಳೆದ 4-5 ವರ್ಷಗಳಲ್ಲಿ ಯಾವುದೇ ನೋಟಿಫಿಕೇಷನ್ಗಳು ಆಗಿರಲಿಲ್ಲ ಕೋವಿಡ್ನ ಕಾರಣದಿಂದಾಗಿ. ಸೊ ಅದಕ್ಕಾಗಿ ಹಲವಾರು ಜನ ಅಭ್ಯರ್ಥಿಗಳು ತಮ್ಮ ಏಜ್ ಲಿಮಿಟ್ ಕ್ರಾಸ್ ಆಗ್ತಾ ಇರೋದ್ರಿಂದ ದಯವಿಟ್ಟು ನೇಮಕಾತಿಗಳಲ್ಲಿ ಈಗ KPSC KA ಯಾವುದೇ ನೇಮಕಾತಿಗಳಿಗೆ ಒಂದು ವಯೋಮಿತಿ ಸಡಿಲಿಕೆಯನ್ನು ಕೊಡಿ ಅಂತ ಕೇಳಿತ್ತು. ಸೊ ಇದಕ್ಕೆ ಸಂಬಂಧಪಟ್ಟಾಗೆ ರಾಜ್ಯ ಸರ್ಕಾರ ಮೊನ್ನೆ ಅಷ್ಟೇ ಒಂದು ಆದೇಶವನ್ನು ಹೊರಡಿಸ್ತು. KPSC ಆಗಿರ್ಬೋದು, KA ಬೇರೆ ಬೇರೆ ಇಲಾಖೆದು ಗ್ರೂಪ್ ಬಿ ಮತ್ತು ಗ್ರೂಪ್ ಸಿ ಹುದ್ದೆಗಳಿಗೆ ಒಂದು 3 ವರ್ಷದ ವಯೋಮಿತಿಯ ಸಡಿಲಿಕೆಯನ್ನು ಒಂದು ಬಾರಿಗೆ ಕೊಟ್ಟಿದೆ. ಓಕೆನಾ. ಈ ವಯೋಮಿತಿ ಸಡಿಲಿಕೆ ಆದ ನಂತರ ಶುರುವಾಗಿರುವಂಥ ಅಸಲಿ ಪ್ರಾಬ್ಲಮ್ ಏನು ಅಂತಂದರೆ, ಈ ವಯೋಮಿತಿ ಸಡಿಲಿಕೆಗೆ ಈ ಬಾರಿಯ ಅಧಿಸೂಚನೆಗಳು ಅಂದರೆ ಈ ಬಾರಿ ಏನು ನೋಟಿಫಿಕೇಷನ್ ಆಗಿದೆ ಅದು ವಿತ್ ಅಪ್ಕಮಿಂಗ್ ನೋಟಿಫಿಕೇಷನ್ ಅಂತ ಮೆನ್ಷನ್ ಮಾಡಿದ್ದಾರೆ. ಸೊ ಈಗ ಆಲ್ರೆಡಿ PDO ಆಗಿದೆ, VAO ಆಗಿದೆ ಆ್ಯಂಡ್ ಬೇರೆ ಬೇರೆ ಗ್ರೂಪ್ ಸಿ ಗ್ರೂಪ್ ಬಿ ಹುದ್ದೆಗಳದ್ದು ನೋಟಿಫಿಕೇಷನ್ ಆಗಿದೆ. ಆ್ಯಂಡ್ ಇದೇ 14-15ನೇ ತಾರೀಕು ಗ್ರೂಪ್ ಬಿ ಎಕ್ಸಾಮ್ ಕೂಡ ಇದೆ. ಬಟ್ 14-15ನೇ ತಾರೀಕು ಇರುವ ಗ್ರೂಪ್ ಬಿ ಎಕ್ಸಾಮು ಯಾವುದೇ ಕಾರಣಕ್ಕೂ ಇದಕ್ಕೆ ಅಪ್ಲಿಕೇಬಲ್ ಆಗೋದಕ್ಕೆ ಸಾಧ್ಯ ಇಲ್ಲ. ಬಿಕಾಸ್ KPSCಗೆ ಆಲ್ರೆಡಿ ಎಲ್ಲ ತಯಾರಿನೇ ಮಾಡಿ ಎಕ್ಸಾಮ್ ಸೆಂಟರ್ಗಳು ಕೂಡ ರೆಡಿಯಾಗಿ ಎಕ್ಸಾಮ್ ನಡೀತಾ ಇದೆ. ದಯವಿಟ್ಟು ಗ್ರೂಪ್ ಬಿ ಎಕ್ಸಾಮ್ ಬರೀತಾ ಇರೋರು ಇದ್ರ ಬಗ್ಗೆ ತಲೆ ಕೆಡಿಸ್ಕೊಳ್ದೆ ಎಕ್ಸಾಮ್ ಬರೀರಿ. ಬಿಕಾಸ್ ಏನು ಮಾಡೋಕ್ಕಾಗಲ್ಲ, ಇದಕ್ಕೆ ಏಜ್ ರಿಲ್ಯಾಕ್ಸೇಷನ್ ಸಿಗೋಲ್ಲ. ಬಟ್ PDO VAOಗೆ ಏನಾದರೂ ಚಾನ್ಸಸ್ ಇದೆಯಾ ಅಂತ ನೋಡೋದಾದರೆ ಅದಕ್ಕೆ ಸಂಬಂಧಪಟ್ಟಾಗಿ ಈಗ ಆಲ್ರೆಡಿ ಒಂದಿಷ್ಟು ಮನವಿಗಳನ್ನು ಕೊಟ್ಟಿದ್ದಾರೆ. ಬಟ್ ಈಗ ಆಲ್ರೆಡಿ ಇದು ಕೂಡ ಇನ್ನೊಂದು ತಿಂಗಳು 1.5 ತಿಂಗಳಲ್ಲಿ ಎಕ್ಸಾಮ್ ಇದೆ, VAO ಆಗಿರ್ಬೋದು PDO. ಸೊ ಅದಕ್ಕೂ ಕೂಡ ಕೊಡುವಂಥ ಸಾಧ್ಯತೆಗಳು ತುಂಬ ಕಮ್ಮಿ ಇವೆ. ಹಾಗೇನಾದರೂ KPSCಗೆ ಈಗ ಆಲ್ರೆಡಿ ಹೋಗಿರುವಂಥ ಮಾಹಿತಿ ಪ್ರಕಾರ ಅವ್ರು ಏನಾದರೂ ಕೊಡಬೇಕು ಅಂತ ನಿರ್ಧಾರ ಮಾಡಿದರೆ ಮತ್ತೆ ಅಪ್ಲಿಕೇಶನನ್ನು ಓಪನ್ ಮಾಡಿ ಅವಕಾಶ ಕೊಡಬೇಕಾಗುತ್ತೆ ಅರ್ಜಿ ಸಲ್ಲಿಸೋದಕ್ಕೆ. ಸೊ ಅದೆಲ್ಲ ಆದರೆ ಮತ್ತೆ ಒಂದು ಸಮಸ್ಯೆ ಕೂಡ ಉದ್ಭವ ಆಗುತ್ತೆ ಎಕ್ಸಾಮ್ಗಳದ್ದು ದಿನಾಂಕದ್ದು. ಸೊ ಆ ಕಾರಣಕ್ಕಾಗಿ ಸದ್ಯಕ್ಕೆ ಇದರ ಬಗ್ಗೆ ಯಾವುದೇ ಸ್ಪಷ್ಟನೆ ಇಲ್ಲ. ವಯೋಮಿತಿ ಸಡಿಲಿಕೆಯನ್ನು ಕೊಟ್ಬಿಟ್ಟಿದ್ದಾರೆ ಸರ್ಕಾರ. ಬಟ್ ಈಗ KPSC KE ಅವರಿಗೆ KSP ಅವರಿಗೆ ಇದರ ಬಗ್ಗೆ ಒಂದು ಅಧಿಕೃತವಾದಂಥ ಮಾಹಿತಿ ಹೋದ ನಂತರ ಅವರು ಅದನ್ನು ಸ್ಪಷ್ಟನೆಯನ್ನು ಕೊಡ್ತಾರೆ. ಸೊ ಆ ಕಾರಣಕ್ಕಾಗಿ ಯಾರು ಕೂಡ ಇದ್ರ ಬಗ್ಗೆ ವರಿ ಮಾಡ್ಕೊಳಕ್ಕೆ ಹೋಗಬೇಡಿ. ಬಟ್ ಮ್ಯಾಕ್ಸಿಮಮ್ VAO ಮತ್ತು PDO ಪರೀಕ್ಷೆಗೆ ಕೊಡಬೇಕು. ಬಿಕಾಸ್ ಆಲ್ರೆಡಿ ತುಂಬ ಜನ ಆಸ್ಪಿರೆಂಟ್ಸ್ ಏಜ್ ಲಿಮಿಟ್ ಕ್ರಾಸ್ ಆಗಿರೋದ್ರಿಂದ ಅಪ್ಲಿಕೇಶನ್ ಹಾಕಿಲ್ಲ ಅಂಥವ್ರಿಗೆ ಅವಕಾಶ ಸಿಗುತ್ತೆ. ಬಟ್ ಹಂಗಂತ ಅದು KPSC ಮತ್ತು KE ಅವರ ನಿರ್ಧಾರಕ್ಕೆ ಬಿಟ್ಟಿದ್ದು. ಅದು ಸರ್ಕಾರದ ಆದೇಶದಿಂದ ಅವ್ರು ಏನು ಮಾಡ್ತಾರೆ ಅನ್ನೋದು. ಬಟ್ ರಿಕ್ವೆಸ್ಟ್ ಅಂತೂ ತುಂಬ ಬಂದಿದೆ, ನೋಡೋಣ ಅದೇನಾಗುತ್ತೆ ಅಂತ. ಬಟ್ ಯಾರು ಕೂಡ ಇದ್ರ ಬಗ್ಗೆ ತಲೆ ಕೆಡಿಸ್ಕೋಬೇಡಿ. ಗ್ರೂಪ್ ಬಿ ಎಕ್ಸಾಮ್ ಆ್ಯಸ್ ಇಟ್ ಈಸ್ ಕಂಪಲ್ಸರಿ ನಡೆಯುತ್ತೆ, ನೋ ಡೌಟ್. ಅದಕ್ಕೆ ಯಾವುದೇ ಏಜ್ ರಿಲ್ಯಾಕ್ಸೇಷನ್ ಅಪ್ಲಿಕೇಬಲ್ ಆಗೋದು ಅಥವಾ ಪೋಸ್ಟ್ಪೋನ್ ಮಾಡೋದು ಅದು ಇದು ಏನು ವಿಚಾರ ಇಲ್ಲ, 100% ಎಕ್ಸಾಮ್ ಆಗುತ್ತೆ. ಸೊ ಡೋಂಟ್ ವರಿ. ಬಟ್ ಈಗ ಸದ್ಯಕ್ಕೆ ಉಳಿದಿರೋದು ಇಷ್ಟು. PDO VAO ತುಂಬ ಜನ ಕೇಳಿದರು. ಬಟ್ ಸರ್ಕಾರ ಈ ಹಿಂದೆ ಒಂದು ವಯೋಮಿತಿ ಸಡಿಲಿಕೆಯನ್ನು ಕೊಟ್ಟುಬಿಟ್ಟಿದ್ರೆ ಖಂಡಿತವಾಗಿಯೂ ಅಪ್ಲಿಕೇಶನ್ ಹಾಕೋದಕ್ಕೆ ಎಲ್ರಿಗೂ ಅನುಕೂಲ ಆಗುತ್ತು. ಬಟ್ ಈಗ ಅದೇನೋ ಅಂತಲ್ಲ, ಟ್ರೈನ್ ಹೋದ್ಮೇಲೆ ಟಿಕೆಟ್ ತೊಗೊಂಡಂಗೆ ಈಗ ಕೊಟ್ಟಿದ್ದಾರೆ. ಬಟ್ ನೋಡೋಣ, ಈಗಾದರೂ ಸದ್ಯಕ್ಕೆ ಅಪ್ಕಮಿಂಗ್ ನೋಟಿಫಿಕೇಷನ್ಗಳೇನಾದರೂ ತುಂಬ ಆದರೆ ಅದಕ್ಕಾದರೂ ಒಂದು ಅನುಕೂಲ ಸಿಗುತ್ತೆ ಖಂಡಿತವಾಗಿಯೂ. ತುಂಬ ಜನ ಅಂತ ಇದ್ದರು, ಕೆಲವರು ಯಾರೋ ಒಂದು ಟ್ವೀಟಲ್ಲಿ ಹಾಕಿದ್ದು ನೋಡಿದೆ, ಕೆಲವು ಅಂಕಲ್ಗಳಿಗೆ ವಯೋಮಿತಿ ಸಡಿಲಿಕೆ ಅಂದರೆ ಅವ್ರಿಗೆ ಜಾಬ್ ಕೊಡಿಸೋಕ್ಕೋಸ್ಕರ ಈ ಅಕ್ಷರ ಸಂಘಟನೆಯವರು ಇದನ್ನು ಮಾಡ್ತಾಯಿದ್ದಾರೆ ಪೋಸ್ಟ್ಪೋನ್ ಬಗ್ಗೆ ಅಂತ. ಏನಲ್ಲ, ಈಗ ಅವ್ರು ಅಂಕಲ್ ಆಗಿರೋದಕ್ಕೆ ಕಾರಣ 4 ವರ್ಷ ಯಾವುದೇ ನೇಮಕಾತಿ ನಡೀದೇ ಇರೋದು. ಮುಂದೊಂದು ದಿನ ನಾವು ಅಂಕಲ್ ಆಗೋರೆ, ನಮ್ಮ ಮನೆಯವರು ನಮ್ಮ ತಂದೆ ತಾಯಿಗಳು ಕೂಡ ಅಂಕಲ್ ಆಯಿತಾ. ಯಾರಿಗೂ ಕೂಡ ನಾವಿಲ್ಲಿ ರೆಸ್ಪೆಕ್ಟ್ ಇಲ್ಲದೆ ಮಾತಾಡೋದು ಬೇಡ. ಬಿಕಾಸ್ ಅವರವರ ನೋವು ಅವರವರ ಕಷ್ಟ ಅವರಿಗೆ ಗೊತ್ತು. ಪಾಪ ಪ್ರತಿ ವರ್ಷ ನೇಮಕಾತಿಗೆ ಕಾದಿರ್ತಾರೆ, ಕಷ್ಟಪಟ್ಟು ಓದಿರ್ತಾರೆ. ಈಗ ಅವ್ರಿಗೆ ಅವಕಾಶ ಸರ್ಕಾರದಿಂದ ಕೊಟ್ಟರೂ ಕೂಡ ಅದೇನೋ ಕೊಟ್ಟರಂತ ದೇವರು ಕೊಟ್ಟರೆ ಪೂಜಾರಿ ಕೊಟ್ಟಿಲ್ಲ ಅನ್ನೋ ಹಾಗೆ ಸರ್ಕಾರ ಕೊಟ್ಟಿದೆ. ಬಟ್ KA KPSC ಅವರೆಲ್ಲ ಇದ್ರ ಬಗ್ಗೆ ಬೇಗ ಶೀಘ್ರವಾಗಿ ನಿರ್ಧಾರ ತಗೊಂಡು ಏನಾದರೂ ಒಂದು ಸಜೆಷನ್ ಕೊಟ್ಟರೆ ಅವಕಾಶ ಮಾಡಿಕೊಡ್ತೀವಿ ಅಂತ ಖಂಡಿತವಾಗಿ ದೊಡ್ಡ ಮಟ್ಟದಲ್ಲಿ ಸಹಾಯ ಆಗುತ್ತೆ. ಎಲ್ಲರಿಗೂ ಕೂಡ ಸಮಾನ ಅವಕಾಶ ಸಿಗದೆ ಅನ್ನೋದಷ್ಟೇ ನಮ್ಮ ಉದ್ದೇಶ. ಇದರಲ್ಲಿ ಯಾರಿಗೆ ನೋವು ಮಾಡುವಂಥ ಉದ್ದೇಶ ಏನಿಲ್ಲ ಅಂತ ಹೇಳ್ತಾ, ಯಾರು ಚಾನಲ್ಗೆ ಸಬ್ಸ್ಕ್ರೈಬ್ ಮಾಡಿಲ್ಲ ಸಬ್ಸ್ಕ್ರೈಬ್ ಮಾಡಿ. ಧನ್ಯವಾದಗಳು.